ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ದುಬಾರಿ ಇವತ್ತು ಬೆಲೆ ಏರಿಕೆ ಆಗಿದೆ. ಈಗ ಪೆಟ್ರೋಲ್ಗೆ ಇವತ್ತು ಕನಿಷ್ಠ 112, 113 ರೂಪಾಯಿ ಇವತ್ತು ಆಗಿದೆ. ಅದೇ ರೀತಿ ಡೀಸೆಲ್ ದರ ಕೂಡ ಹೆಚ್ಚು ಕಡಿಮೆ ಅಷ್ಟೇನೆ ಆಗಿದೆ. ಬೆಲೆ ಏರಿಕೆಯಿಂದ ತತ್ತರಿಸ್ತಾ ಇದ್ದಾರೆ. ಇವತ್ತು ಜೀವನ ವೆಚ್ಚ ದುಬಾರಿ ಆಗಿದೆ. ಜನಗಳ ಕೊಂಡುಕೊಳ್ಳೋ ಶಕ್ತಿ ಕುಸಿತಾ ಇದೆ. ಇಂಥ ಸಂದರ್ಭದಲ್ಲಿ ಇವತ್ತು ಕೇಂದ್ರ ಸರ್ಕಾರ ಹೇಗೆ ಜನಗಳ ಮೇಲೆ ಹೊರೆ ಕಡಿಮೆ ಮಾಡಬೇಕಂತ ಯೋಚನೆ ಮಾಡೋದು ಬಿಟ್ಟು ಇನ್ನಷ್ಟು ಹೊರೆಯನ್ನ ಹಾಕ್ತಾ ಇದ್ದಾರೆ. ಇವತ್ತು ಒಂದು ಕಡೆ ಎಲ್ಲ ಅಗತ್ಯ ವಸ್ತುಗಳ ಬೆಲೆಗಳು ಜಾಸ್ತಿ ಆಗ್ತಾ ಇದೆ, ದಿನಬಳಕೆ ವಸ್ತುಗಳು ಜಾಸ್ತಿ ಆಗ್ತಾ ಇದೆ. ಆದ್ರೆ ಜನಗಳ ವೇತನ ಆಗ್ಲಿ, ಅವ್ರಿಗೆ ದೊರೆಯುವಂತ ಸಂಬಳ ಆಗ್ಲಿ ಯಾವುದು ಜಾಸ್ತಿ ಆಗಿಲ್ಲ. ಇವತ್ತು ಹೇಗೆ ಜೀವನ ಮಾಡಬೇಕು ಅಂತ ಹೇಳಿ ಜನ ಯೋಚನೆ ಮಾಡೋ ತರ ಆಗಿದೆ. ಇವತ್ತು ಮಕ್ಕಳನ್ನ ಶಿಕ್ಷಣ ಕೊಡ್ಸಕ್ ಆಗುತ್ತಾ ಇಲ್ಲ ಅಂತ ಯೋಚನೆ ಮಾಡಬೇಕಾಗಿದೆ. ಅವರು ಇಷ್ಟು ಬೆಲೆ ಏರಿಕೆ ಆಗಿದೆ, ಮಕ್ಕಳನ್ನ ಸ್ಕೂಲ್ ಕಾಲೇಜಿಗೆ ಕಳ್ಸಕ್ ಆಗಲ್ಲ. ಬೇಡಪ್ಪ, ಸ್ಕೂಲ್ ಕಾಲೇಜ್ಗೆ ಹೋಗ್ಬೇಡಿ, ನನ್ ಜೊತೆಗೆ ಕೂಲಿ ಮಾಡಕ್ ಬಾ. ಈ ರೀತಿ ವಾತಾವರಣ ಇದೆ. ಎಂತೆಂತ ಗಂಭೀರ ಕಾಯಿಲೆ ಬಂದ್ರು ಕೂಡ ತೋರ್ಸ್ಕೊಳಕ್ ಆಗಲ್ಲ, ಅಷ್ಟು ದುಬಾರಿ ಇದೆ. ಈಗ ಪೆಟ್ರೋಲ್ ಡೀಸೆಲ್ ಜಾಸ್ತಿ ಆದ್ರೆ ಕೇವಲ ಪೆಟ್ರೋಲ್ ಡೀಸೆಲ್ ರೇಟ್ ಅಷ್ಟೇ ಆಗಿ ಅದು ಉಳಿಯಲ್ಲ, ಎಲ್ಲವೂ ಎಲ್ಲವೂ ದುಬಾರಿ ಆಗುತ್ತೆ. ಬಸ್ ರೇಟ್ ಜಾಸ್ತಿ ಆಗುತ್ತೆ, ತರಕಾರಿ ರೇಟ್ ಜಾಸ್ತಿ ಆಗುತ್ತೆ, ದಿನಸಿ ರೇಟ್ ಜಾಸ್ತಿ ಆಗುತ್ತೆ. ಈಗಾಗಲೇ ಸರ್ಕಾರ ಗಾಯದ ಮೇಲೆ ಈಗ ಬರೆ ಎಳೆದಿದೆ, ಇನ್ನಷ್ಟು ಬರೆಗಳನ್ನ ಎಳಿತಾ ಇದೆ. ನಿಮಗೆ ಬದುಕೋದಕ್ಕೆ ಹಕ್ಕಿಲ್ಲ, ದುಡ್ಡಿದ್ರೆ ಬದುಕ್ರಿ, ಇಲ್ಲ ಸಾಯಿರಿ. ಇದು ಇವತ್ತು ಸರ್ಕಾರದ ಧೋರಣೆ ಆಗಿದೆ. ಸೊ ಈ ಹಿನ್ನೆಲೆಯಲ್ಲಿ SUCI ಕಮ್ಯುನಿಸ್ಟ್ ಪಕ್ಷ ಇವತ್ತು ನಾವು ಒಂದು ಸಾಂಕೇತಿಕ ಪ್ರತಿಭಟನೆ ಹಮ್ಮಿಕೊಂಡಿದೀವಿ. ಕೇಂದ್ರ ಸರ್ಕಾರದ ಈ ಕ್ರಮ ಏನಿದೆ ಅದನ್ನು ಖಂಡಿಸ್ತಾ ಇದ್ದೀವಿ. ನೀವು ಅತ್ಯಂತ ಜನ ವಿರೋಧಿ ಕ್ರಮ ತಗೊಂಡಿದ್ದೀರಿ, ಜನಗಳ ಮೇಲೆ ದುಬಾರಿ ಹೊರೆ ಹಾಕುವಂತ ಕ್ರಮ ತಗೊಂಡಿದ್ದೀರಿ. ಇದನ್ನ ನಾವು ಖಂಡಿಸ್ತೀವಿ. ಈ ಕೂಡಲೇ ಅದನ್ನ ವಾಪಸ್ ತಗೊಳ್ಬೇಕು. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆನ ವಾಪಸ್ ತಗೋಬೇಕು. ತೆರಿಗೆ ಹೊರೆಯನ್ನ ಕಡಿಮೆ ಮಾಡಬೇಕು ಅಂತ ಹೇಳಿ ಇಲ್ಲಿ ಪ್ರತಿಭಟನೆ ಹಮ್ಮಿಕೊಂಡಿದೀವಿ. ಇವತ್ತು ಈ ಸಂದರ್ಭದಲ್ಲಿ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.